ಕಥೆಯ ಹೆಸರು ಎರಡು ಬಾಣಗಳು. ಒಬ್ಬ ಮನುಷ್ಯ ಕಾಡಿನಲ್ಲಿ ನಡೆದು ಹೋಗುತ್ತಿದ್ದ. ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಬಾಣವೊಂದು ತೂರಿ ಬಂದು ಅವನ ಭುಜಕ್ಕೆ ತಗುಲಿತು. ಆತ ನೋವಿನಿಂದ ಕೆಳಗೆ ಬಿದ್ದು ಒದ್ದಾಡತೊಡಗಿದ. ಮರುಕ್ಷಣ ಅವನಲ್ಲಿ ಕೋಪ ಉಕ್ಕೇರಿತು. ಯಾರವನು ಮೂರ್ಖ ಬಾಣ ಬಿಟ್ಟವನು? ಅವನನ್ನು ಈಗಲೇ ಹಿಡಿದು ಮುಗಿಸಿಬಿಡುತ್ತೇನೆ ಎಂದು ಅರಚತೊಡಗಿದ. ಆಗ ಅಲ್ಲಿಗೊಬ್ಬ ಸಾಧು ಬಂದ. ಅಯ್ಯೋ ಪಾಪ, ಎರಡನೆಯ ಬಾಣದ ನೋವು ಹೆಚ್ಚಲ್ಲವೇ ಎಂದು ಕೇಳಿದ. ಮನುಷ್ಯ, ತಗುಲಿದ್ದು ಒಂದೇ ಬಾಣ, ಎರಡನೆಯದು ಎಲ್ಲಿದೆ ಎಂದು ಪ್ರಶ್ನಿಸಿದ. ಸಾಧು ಹೇಳಿದ, ಮೊದಲನೆಯ ಬಾಣ ಗಾಯ ಮಾಡಿತು, ಆದರೆ ನೀನೇ ಬಿಟ್ಟುಕೊಂಡ ಎರಡನೆಯ ಬಾಣ ಕೋಪ, ಅದು ಗಾಯಕ್ಕಿಂತ ಹೆಚ್ಚು ನೋವು ಮಾಡಿತು. ಮೊದಲನೆಯ ಬಾಣ ವಿಧಿ, ಅದು ಜೀವನ ನಮಗೆ ನೀಡುವ ಸಂತೋಷ, ನೋವು, ದುಃಖ, ಸಂಕಷ್ಟಗಳು. ಎರಡನೆಯ ಬಾಣ ನಾವು ಅದಕ್ಕೆ ತೋರುವ ಪ್ರತಿಕ್ರಿಯೆ, ಅದು ನಾವೇ ಬಿಟ್ಟುಕೊಂಡದ್ದು. ಅದರಿಂದಲೇ ಹೆಚ್ಚಿನ ನೋವು, ಅಪಾಯ. ನೋವು ಒಂದು ಅನಿವಾರ್ಯ, ಆದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಸೃಷ್ಟಿಸಿಕೊಳ್ಳುವ ಆಲೋಚನೆಗಳು ನೋವನ್ನು 100 ಪಟ್ಟು ಹೆಚ್ಚಿಸುತ್ತವೆ.